ಆಕ್ರೋಶ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತಹ ಪೊಲೀಸರು ತನಿಖೆಯಲ್ಲಿ ಹಲವು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಕೂಡ ಹೊರಗೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಎಲ್ಲ ಕಡೆ ಸುದ್ದಿಯಲ್ಲಿರುವಂತಹ ವಿಚಾರ ದರ್ಶನ್ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರಾ ಅನ್ನೋದು. ಕಾರಣ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ಆ ಸ್ಟೇಟ್ಮೆಂಟ್. ಹಾಗಾದ್ರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು, ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ, ಡೀಟೇಲ್ಸ್ ಬರ್ತಾ ಇದೆ. ಖಾಸಗಿ ವಿಡಿಯೋ ಇಟ್ಕೊಂಡು ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ. ವಿಡಿಯೋ ಫೋಟೋಗಳ ಹಾರ್ಡ್ ಡಿಸ್ಕ್ ಅನ್ನ ಪವಿತ್ರ ತನ್ನ ತಾಯಿಯ ಮನೆಯಲ್ಲಿ ಇಟ್ಟಿದ್ದಾಳೆ. ಅದನ್ನಿಟ್ಕೊಂಡು ಪವಿತ್ರ ದರ್ಶನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಪೊಲೀಸರ ಮುಂದೆ ಪವಿತ್ರ ಗೌಡ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಸಂಬಂಧದ ಬಗ್ಗೆ ನಿಮಗೇನು ಗೊತ್ತು ಅಂತ ಕೇಳಿದಾಗ ಆಕೆ ಕೊಟ್ಟಿರುವಂತಹ ಉತ್ತರ ಇದಾಗ್ತಾ ಇದೆ. 2018ರಲ್ಲಿ ಪವಿತ್ರಾಗೆ ಕೆಂಚೇನಹಳ್ಳಿ ಬಳಿ ಮನೆಯನ್ನ ಖರೀದಿ ಮಾಡಿ ಕೊಟ್ಟಿದ್ದಾರೆ. ರೇಂಜ್ ರೋವರ್ ಕಾರನ್ನ ಕೂಡ ಖರೀದಿಸಿ ಕೊಟ್ಟಿದ್ದಾರೆ. ಪವಿತ್ರ ವಿಚಾರ ದರ್ಶನ್ ನನ್ನ ಬಳಿ ಏನೂ ಹೇಳಿರ್ಲಿಲ್ಲ ಅಂತ ಚಾರ್ಜ್ ಶೀಟ್ ನಲ್ಲಿ ವಿಜಯಲಕ್ಷ್ಮಿ ಅವರ ಹೇಳಿಕೆ ಈಗ ಬಹಳಷ್ಟು ಗಮನವನ್ನ ಸೆಳೀತಾ ಇದೆ. ಅಲ್ಲಿಗೆ ಪವಿತ್ರ ಗೌಡ ತನ್ನ ಮೋಹಕ ಬಲೆಯನ್ನ ಬೀಸುವಲ್ಲಿ ದರ್ಶನ್ ವಿಚಾರದಲ್ಲೂ ಕೂಡ ಯಶಸ್ವಿ ಆದ್ಲ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಪವಿತ್ರ ಗೌಡ ನೋಡಿದ್ರೆ ನಮ್ಮಿಬ್ಬರದು ಪ್ರೀತಿ ಪ್ರೇಮ ಅಂತೆಲ್ಲ ಹೇಳ್ಕೊಳ್ತಾ ಇದ್ಲು. ಆದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೋಡಿದ್ರೆ ಹೇಳ್ತಾ ಇದ್ದಾರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ದರ್ಶನ್ಗೆ. ದರ್ಶನ್ ಖಾಸಗಿ ವಿಡಿಯೋ ಆಕೆ ಹತ್ರ ಇತ್ತು. ಪವಿತ್ರ ಗೌಡ ಮನೆಯಲ್ಲಿ ಅಂದ್ರೆ ಅವರ ತಾಯಿಯ ಮನೆಯಲ್ಲಿ ಹಾರ್ಡ್ ಡಿಸ್ಕ್ ಅನ್ನು ಇಟ್ಕೊಂಡಿದ್ದಾಳೆ. ಇದೇ ಬ್ಲಾಕ್ ಮೇಲ್ ಅಸ್ತ್ರವನ್ನ ಪ್ರಯೋಗ ಮಾಡಿ ತನಗೆ ಬೇಕಾಗಿದ್ದ ಎಲ್ಲವನ್ನ ಗಿಟ್ಟಿಸ್ಕೊಳ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನ ತಮ್ಮ ಹೇಳಿಕೆಯಲ್ಲಿ ಪೊಲೀಸರು ವಿಜಯಲಕ್ಷ್ಮಿ ಅವರನ್ನ ಸಾಕ್ಷಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಯಾಕೆ ಹಾಕ್ತಾ ಇದ್ದಾರೆ ಪೊಲೀಸರು, ಅಥವಾ ಯಾಕೆ ಈ ಆಯಾಮದಲ್ಲಿ ಕೂಡ ಇನ್ವೆಸ್ಟಿಗೇಷನ್ಸ್ ಆಗಿದೆ ಅಂತ ಕೇಳಿದ್ರೆ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಪವಿತ್ರ ಗೌಡ ಹಾಗೂ ದರ್ಶನ್ರ ಗಾಢ ಸಂಬಂಧ ಯಾವಾಗ್ಲಿಂದ ಎಂಥದ್ದು ಯಾವ ಮಟ್ಟಿಗಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ರೇಣುಕಾ ಸ್ವಾಮಿಗೆ ಮಾತ್ರ ಮೋಹಕ ಬಲಿಯನ್ನ ಹಾಕಿರ್ಲಿಲ್ಲ ಅಂದಂಗ ಆಗ್ತಾ ಇದೆ ಪವಿತ್ರ ಗೌಡ. ದರ್ಶನ್ಗೂ ಮೋಹಕ ಬಲಿಯನ್ನ ಹಾಕಿದ್ರ, ಟ್ರಾಪ್ ಮಾಡಿದ್ರ ಪ್ರೀತಿ ಹೆಸರಲ್ಲಿ ದರ್ಶನ್ರ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿತಾ ಇದೆ. ಮಮತಾ, ವಿಜಯಲಕ್ಷ್ಮಿ ಅವರು ನೀಡಿರ್ತಕ್ಕಂತಹ ಹೇಳಿಕೆಯಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಹಾಗೆ ದರ್ಶನ್ ನಡುವಿನ ಸಂಬಂಧ ಎಂತಹದ್ದು, ಅವರು ಯಾವ ರೀತಿ ಇದ್ರು ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ತಮ್ಮ ಹೇಳಿಕೆಯಲ್ಲಿ ನಮೂದು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಜೂನ್ 19ನೇ ತಾರೀಕು ಪೊಲೀಸರು ಒಂದು ನೋಟಿಸನ್ನು ನೀಡಿ ವಿಜಯಲಕ್ಷ್ಮಿಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಹೇಳಿಕೆಯನ್ನ ತನಿಖಾಧಿಕಾರಿ ದಾಖಲು ಮಾಡಿದ್ದಾರೆ. ಇದರಲ್ಲಿ ಈ ಪವಿತ್ರ ಗೌಡ 2014ರಲ್ಲಿ ಪವಿತ್ರ ಗೌಡ ದರ್ಶನ್ಗೆ ಒಂದಷ್ಟು ಚಾಟ್ಗಳನ್ನು ಮಾಡ್ತಿದ್ಲು. ನಾನು ಆಕೆ ಯಾರು ಅಂತೇಳಿ ವಿಚಾರಿಸಿದಂತಹ ಸಂದರ್ಭದಲ್ಲಿ ಆಕೆ ಈ ಹಿಂದೆ ಯಾವುದೋ ಒಂದು ಫಿಲಮ್ನಲ್ಲಿ ನಟಿಸಿದಂತಹ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ ಅನ್ನೋದು ಗೊತ್ತಾಯಿತು. 2018ರಲ್ಲಿ ಕೆಂಚೇನಹಳ್ಳಿ RR ನಗರದ ಕೆಂಚೇನಹಳ್ಳಿಯಲ್ಲಿ ಆಕೆಗೆ ಒಂದು ಮನೆಯನ್ನು ಖರೀದಿ ಮಾಡಿ ದರ್ಶನ್ ಕೊಟ್ಟಿರೋದು ಕೂಡ ಗೊತ್ತಾಗಿದೆ. ಅದಾದ ಬಳಿಕ 2024 ಅಂದರೆ ಇದೇ ವರ್ಷ ಆಕೆಗೆ ಒಂದು ರೇಂಜ್ ರೋವರ್ ಕಾರನ್ನು ಸಹ ಪರ್ಚೇಸ್ ಮಾಡಿ ದರ್ಶನ್ ಕೊಟ್ಟಿದ್ದಾರೆ ಅನ್ನೋದು ಅವರ ಆಪ್ತರ ಮೂಲಕ ನನಗೆ ವಿಚಾರ ಗೊತ್ತಾಯಿತು. ಆದರೆ ಪವಿತ್ರ ಗೌಡಳ ವಿಚಾರವಾಗಿ ದರ್ಶನ್ ನನ್ನ ಬಳಿ ಯಾವುದೇ ವಿಚಾರವನ್ನು ಮಾಹಿತಿಯನ್ನು ಹಂಚಿಕೊಳ್ತಿರ್ಲಿಲ್ಲ, ಗೌಪ್ಯವಾಗಿ ಇಡ್ತಿದ್ರು ಅನ್ನೋದನ್ನು ಕೂಡ ವಿಜಯಲಕ್ಷ್ಮಿ ತಮ್ಮ ಹೇಳಿಕೆಯಲ್ಲಿ ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇದಾದ ಬಳಿಕ ಇದೇ ವರ್ಷದ ಜನವರಿ 24ನೇ ತಾರೀಕು ಪವಿತ್ರ ಗೌಡ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿರ್ತಾಳೆ. ನಮ್ಮಿಬ್ಬರ ಸಂಬಂಧಕ್ಕೆ 10 ವರ್ಷ ಅನ್ನೋ ನಿಟ್ಟಿನಲ್ಲಿ ಆಕೆ ಮತ್ತು ದರ್ಶನ್ ಇದ್ದಂತಹ ಫೋಟೋಗಳನ್ನು ಪೋಸ್ಟ್ ಮಾಡಿರ್ತಾಳೆ. ನಾನು ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಇದಕ್ಕೆ ತಡೆಯಾಜ್ಞೆಯನ್ನು ತಂದಿರ್ತೀನಿ. ಆಕೆ ಯಾವುದೇ ದರ್ಶನ್ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಳಸಬಾರ್ದು ಅನ್ನೋ ಮಟ್ಟಿಗೆ ನಾನು ತಡೆಯಾಜ್ಞೆ ತಂದ ಬಳಿಕ ಆಕೆ ಯಾವುದೇ ಫೋಟೋಗಳನ್ನು ಬಳಸಿರೋದಿಲ್ಲ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈಕೆ ಮತ್ತು ದರ್ಶನ್ ಜೊತೆಯಲ್ಲಿದ್ದಂತಹ ಖಾಸಗಿ ಕ್ಷಣದ ಅಥವಾ ಅತ್ಯಾಪ್ತದ ಕ್ಷಣಗಳೇನಿದೆ ಅವುಗಳನ್ನು ಈಕೆ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಟ್ಕೊಂಡಿದ್ದಾಳೆ. ಅವುಗಳನ್ನು ಆಕೆ ತನ್ನ ತಾಯಿಯ ಮನೆಯಲ್ಲಿ ಇಟ್ಕೊಂಡು ಈಕೆ ಮಾಧ್ಯಮಗಳಿಗೆ ನೀಡೋದಾಗಿ ದರ್ಶನ್ಗೆ ಬ್ಲಾಕ್ ಮೇಲನ್ನು ಮಾಡ್ತಿದ್ದಾಳೆ. ಈ ಮುಖಾಂತರ ತನ್ನ ಕೆಲಸವನ್ನು ಅಥವಾ ತನ್ನ ಕಾರ್ಯಸಾಧುವನ್ನು ಮಾಡಿಸ್ಕೊಳ್ತಿದ್ದಾಳೆ ಅನ್ನೋ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಪವಿತ್ರ ಗೌಡ ಈ ರೀತಿಯಾಗಿ ಬ್ಲಾಕ್ ಮೇಲನ್ನು ಮಾಡಿಕೊಂಡು ದರ್ಶನನ್ನು ಹೆದರಿಸಿ ಇಟ್ಕೊಂಡಿದ್ಲಾ
ಅದು ಗೊತ್ತಿಲ್ಲ, ಅದನ್ನು ಅವರೇ ಹೇಳಬೇಕಾಗುತ್ತೆ. ಆದರೆ ಪೊಲೀಸರು ಆ CD ಏನಿದೆ ಅಥವಾ ಆ ವಿಡಿಯೋಗಳೇನಿದೆ ಅಥವಾ ಆ ಫೋಟೋಗಳೇನಿದೆ ಇವುಗಳನ್ನು ಆಕೆ ಎಲ್ಲಿಟ್ಟಿದ್ದಾಳೆ ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಬೇಕಾಗಿದ್ದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ. ಹೀಗಾಗಿ ಆ ಹೇಳಿಕೆ, ವಿಜಯಲಕ್ಷ್ಮಿ ನೀಡಿದಂತಹ ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನಷ್ಟೇ ಪೊಲೀಸರು ಮಾಡಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಈಗ ಖಾಸಗಿ ವಿಡಿಯೋಗಳ ಬಗ್ಗೆ ಅವರು ಹೇಳಿಕೆ ಕೊಡಬೇಕಾದ್ರೆ ಖಾಸಗಿ ವಿಡಿಯೋ ಇದೇ ಪವಿತ್ರ ಗೌಡ ಅನ್ನೋದ್ರ ಕುರಿತಾಗಿ ದರ್ಶನ್ ವಿಜಯಲಕ್ಷ್ಮಿ ಬಳಿ ಹೇಳಿದ್ರ ಅಥವಾ ದರ್ಶನ್ ಆಪ್ತರ ಬಳಿ ಹೇಳ್ಕೊಂಡಿದ್ರ? ವಿಜಯಲಕ್ಷ್ಮಿ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದ್ರ ಉಲ್ಲೇಖ ಏನಾದ್ರೂ ಇದೆಯಾ ಅಲ್ಲಿ? ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿಯವರ ಸುಮಾರು 3 ಪುಟಗಳ ಹೇಳಿಕೆಯಲ್ಲಿ ಅದು ಎಲ್ಲಿಂದ ಬಂತು ಅಥವಾ ಈಕೆಗೆ ಹೇಳ್ದಂಥವ್ರು ಯಾರು ಈ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಆದರೆ ವಿಜಯಲಕ್ಷ್ಮಿಯವರು ಹೇಳಿರೋದು ಇವರಿಬ್ಬರ ನಡುವಿನ ಖಾಸಗಿ ಕ್ಷಣಗಳ ಆ ವಿಡಿಯೋ ಫೋಟೋಗಳೇನಿದೆ ಇದನ್ನು ಈಕೆ ಹಾರ್ಡ್ ಡಿಸ್ಕ್ನಲ್ಲಿಟ್ಟು ತನ್ನ ತಾಯಿಯ ಮನೆಯಲ್ಲಿ ಇಟ್ಟಿದ್ದಾಳೆ. ಅಂದರೆ ಆ ಹಾರ್ಡ್ ಡಿಸ್ಕನ್ನು ತೋರಿಸಿ ಮಾಧ್ಯಮಗಳಿಗೆ ನೀಡ್ತೀನಿ, ನಿನ್ನ ಮಾನವನ್ನು ತೆಗಿತೀನಿ, ನಿನ್ನ ಚಾರಿತ್ರ್ಯವನ್ನು ಹಾಳು ಮಾಡ್ತೀನಿ, ನಿನಗೆ ಸಮಾಜದಲ್ಲಿ ಮುಜುಗರವನ್ನು ಉಂಟು ಮಾಡ್ತೀನಿ ಅನ್ನೋ ಮಟ್ಟಿಗೆ ದರ್ಶನ್ಗೆ ಬೆದರಿಕೆಯನ್ನು ಹಾಕ್ತಿದ್ದಾಳೆ ಅನ್ನೋ ಮಟ್ಟಿಗೆ ಇವರು ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಹೇಳಿಕೆ ನೀಡುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಗೆ ಆ ವಿಚಾರವನ್ನು, ಈ ರೀತಿಯಾದಂತಹ ಒಂದು ಹಾರ್ಡ್ ಡಿಸ್ಕನ್ನು ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನು ವಿಜಯಲಕ್ಷ್ಮಿಗೆ ಹೇಳಿದಂಥವ್ರು ಯಾರು ಇದರ ಬಗ್ಗೆ ಎಲ್ಲೂ ಕೂಡ ಹೇಳಿಕೆಯಲ್ಲಿ ಉತ್ತರವಿಲ್ಲ. ಆದರೆ ಈ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ತನಿಖೆಯನ್ನು ನಡೆಸಿಲ್ಲ. ಕಾರಣ ಇಷ್ಟೇ, ಇವರಿಗೆ ಬೇಕಾಗಿದ್ದು ಪೊಲೀಸರಿಗೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ತನಿಖೆ. ಹೀಗಾಗಿ ಅದನ್ನು ಮಾಡಿ ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಹಾರ್ಡ್ ಡಿಸ್ಕು ಅಥವಾ ಇವ್ರಿಗೇನು ಬೆದರಿಕೆಯನ್ನು ಹಾಕ್ತಿದ್ರು ಇದ್ಯಾವುದರ ಬಗ್ಗೆ ಕೂಡ ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ. ಆಕೆ ಹೇಳಿದ್ದನ್ನು ಚಾರ್ಜ್ ಶೀಟ್ನಲ್ಲಿ ಅವರ ಹೇಳಿಕೆಯಲ್ಲಿ ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆಲ್ ರೈಟ್. ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.